ಮತ್ತೊಂದು ಮೈಸೂರು ದಸರಾ ಅಪ್ಡೇಟ್ ಇಲ್ಲಿದೆ. ದಸರಾ ಚಲನಚಿತ್ರೋತ್ಸವ ಫಿಲ್ಮ್ ಫೆಸ್ಟಿವಲ್ ಅಕ್ಟೋಬರ್ 4ರಿಂದ 10ರವರೆಗೆ ನಡೆಯಲಿದ್ದು, DRCಯಲ್ಲಿ 1 ಸ್ಕ್ರೀನ್, ಮಾಲ್ ಆಫ್ ಮೈಸೂರಿನ ಐನಾಕ್ಸ್ ಅಲ್ಲಿ 3 ಸ್ಕ್ರೀನ್ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 4 ಸ್ಕ್ರೀನ್ಗಳಲ್ಲಿ ದಿನಕ್ಕೆ 16 ಚಿತ್ರಗಳು ಪ್ರದರ್ಶಿಸಲಿದ್ದು, ಒಂದು ದಿನಕ್ಕೆ ₹100. ಸ್ಟೂಡೆಂಟ್ಸ್ ಹಾಗೂ ಸೀನಿಯರ್ ಸಿಟಿಸನ್ಸ್ಗೆ ವೀಕ್ಲಿ ಪಾಸ್ ₹300 ಮತ್ತು ಇತರರಿಗೆ ₹500 ಇರಲಿದೆ. ಈ ವೀಕ್ಲಿ ಪಾಸ್ ಅಲ್ಲಿ ಎಷ್ಟು ಸಿನಿಮಾವನ್ನಾದರೂ ನೋಡಬಹುದಾಗಿದೆ. ಕನ್ನಡದ ಹಳೆಯ ಸಿನಿಮಾಗಳಾದ ಗುರು ಶಿಷ್ಯರು, ಅಮೃತವರ್ಷಿಣಿ, ಗಂಧದ ಗುಡಿ, ಭಕ್ತ ಪ್ರಹ್ಲಾದ ಅಂತಹ ಒಟ್ಟು 112 ಚಿತ್ರಗಳು ಹಾಗೂ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಶ್, ಶಂಕರ್ ನಾಗ್, ಪುನೀತ್ ರಾಜ್ಕುಮಾರ್, ರಮೇಶ್ ಅರವಿಂದ್, ರವಿಚಂದ್ರನ್ ಹಾಗೂ ದಿವಂಗತ ಅಪರ್ಣ ಅವರ ಸಿನಿಮಾಗಳನ್ನು ನೋಡಬಹುದಾಗಿದೆ. ಅಕ್ಟೋಬರ್ 3ರಂದು ರಮೇಶ್ ಅರವಿಂದ್, ಡಾಲಿ ಧನಂಜಯ, ಸಪ್ತಮಿ ಗೌಡ, ಶರಣ್ಯ ಶೆಟ್ಟಿ, ಅಕ್ಷತಾ ಬೋಪಯ್ಯ ರವರ ಉಪಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇನಾಗ್ರಲ್ ಮಾಡ್ತಾ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಸಾಧು ಕೋಕಿಲ ಅಂಡ್ ಟೀಮ್ ಅವರಿಂದ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೆಪ್ಟೆಂಬರ್ 26ರಿಂದ ಪಾಸ್ಗಳು ವಾರ್ತಾ ಭವನದಲ್ಲಿ ಪಡೆಯಬಹುದು ಅಥವಾ ಕರ್ನಾಟಕ ಒನ್ ಆಪ್ ಮುಖಾಂತರ ಪಡೆಯಬಹುದು ಅಥವಾ ಟಿಕೆಟ್ ಕೌಂಟರ್ ಅಲ್ಲಿ ನೇರವಾಗಿ ಪಾಸಸ್ ಲಭ್ಯವಿರುತ್ತದೆ.